ಹೆಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಹೃತ್ಪೂರ್ವಕ ಸುಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾವು 6ನೇ ತರಗತಿಯ ಪಾಠ 7 ಭಿನ್ನರಾಶಿಗಳಿಗೆ ಸಂಬಂಧಿಸಿದಂತೆ ಪುಟ ಸಂಖ್ಯೆ 44ನಲ್ಲಿರುವಂತಹ ಈ ಒಂದು ಭಿನ್ನರಾಶಿಗಳನ್ನು ಹೋಲಿಸೋದಾಗಿರಬಹುದು, ಭಿನ್ನರಾಶಿಗಳನ್ನು ಆರೋಹಣ ಕ್ರಮದಲ್ಲಿ ಬರೆಯೋದು, ಭಿನ್ನರಾಶಿಗಳನ್ನು ಅವರೋಹಣ ಕ್ರಮದಲ್ಲಿ ಬರೆಯೋದು ನೋಡಿದ್ವಿ. ಈ ಒಂದು ವಿಡಿಯೋದಲ್ಲಿ ನಾವು ಭಿನ್ನರಾಶಿಗಳ ಸಂಕಲನವನ್ನು ನಾವು ಕಲಿಯೋಣ. ಬನ್ನಿ. ಮೊದಲನೇದಾಗಿ ಇಲ್ಲಿ ಯಾವ ರೀತಿಯಾಗಿ ಅಂತ ಹೇಳಿಬಿಟ್ಟು ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ. ಸೊ ನಾನು ಡೈರೆಕ್ಟಾಗಿ ಲೆಕ್ಕಾಚಾರ ಮಾಡಿದ್ರೊಳಗಡೆ ಬರ್ತೀನಿ. ಸೊ ಅಭ್ಯಾಸಕ್ಕೆ ಬರ್ತೀನಿ. ಸೊ ಇದು ಪೇಜ್ ನಂಬರ್ 49ರಲ್ಲಿರುವಂತಹ ಅಭ್ಯಾಸ ಆಗಿದೆ. ಬ್ರಹ್ಮಗುಪ್ತನ ವಿಧಾನವನ್ನು ಬಳಸಿ ಮುಂದಿನ ಭಿನ್ನರಾಶಿಗಳನ್ನು ಕೂಡಿ. ಸೊ ಅದಕ್ಕಿಂತ ಮುಂಚೆ ಒಂದು ಇನ್ಫಾರ್ಮೇಷನ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತ ಅಂದರೆ, ನಾವು ಭಿನ್ನರಾಶಿಗಳ ಸಂಕಲನವನ್ನು ಮಾಡ್ತಾ ಇರುವಾಗ ಒಂದು ವೇಳೆ ಛೇದಗಳು ಸಮ ಇದ್ದರೆ, ಛೇದ ಸಮ ಇದ್ದು ಅಂಶಗಳು ಬೇರೆ ಇರ್ಬೋದು, ಬಟ್ ಛೇದ ಸಮ ಇದ್ದರೆ ಸೊ ಆಗ ನಾವು ಡೈರೆಕ್ಟಾಗಿ ನಾವು ಆನ್ಸರನ್ನು ಇಡ್ತೀವಿ. 3 + 2 5. ಓಕೆ, ನಾರ್ಮಲ್ ಆಗಿ ನಾವು ಯಾವ ರೀತಿಯಾಗಿ ಕೂಡಿಸ್ತೀವಲ್ಲ ಅದನ್ನು ಎರಡು ಅಂಶಗಳನ್ನು ಕೂಡಿಸಿ ಬರಿತೀವಿ. ಆದರೆ ಛೇದ ಸಮ ಇದ್ದಾಗ ಛೇದ ಹಾಗೆ ಇಡ್ತೀವಿ. 7 7 14 ಆಗಲ್ಲ, ಮರಿಬೇಡಿ. 7 7ಕ್ಕೆ 7 ಛೇದ ಅಂತಲೇ ಇಡ್ತೀವಿ. ಸೊ ನೆಕ್ಸ್ಟು ಇನ್ನೊಂದು ಎಕ್ಸಾಂಪಲ್, 5ನೇ 6 + 5ನೇ 3. ಸೊ ಇವಾಗ ಏನಾಗುತ್ತೆ, 5ನೇ 9. ಓಕೆ, ಇದೇ ರೀತಿ ಇನ್ನೊಂದು 8ನೇ 4 8ನೇ 2 + 8ನೇ 1. ಈ ರೀತಿ ಇದ್ದಾಗಲೂ ಸಹ ಈ 3 ಛೇದಗಳು ಸಮ ಇರೋದ್ರಿಂದ ಸೊ ಲಾಸ 8 ಆಗುತ್ತೆ. ಹಾಗಾಗಿಬಿಟ್ಟು 4 2 1 ಈ 3ಅನ್ನು ಕೂಡಿಸ್ಬೇಕಾಗತ್ತೆ. ಅಂಶಗಳನ್ನು ಕೂಡಿಸಿ ಏನು ಉತ್ತರ ಬರುತ್ತೆ ಅಂತ ಹೇಳಿಬಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ. ಸೊ ಬನ್ನಿ ಮುಂದೆ ನೋಡೋಣ. ಸೊ ಇಲ್ಲಿ ಬ್ರಹ್ಮಗುಪ್ತನ ವಿಧಾನದಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ಮೊದಲನೇ ಎ ಲೆಕ್ಕ 7ನೇ 2 7ನೇ 5 7ನೇ 6. ಈಗಷ್ಟೇ ಹೇಳ್ಕೊಟ್ಟೆ. ಸೊ ಛೇದ 7 7 ಇರೋದ್ರಿಂದ ಲಾಸ 7 ಆಗುತ್ತೆ. ಸೊ ಹಾಗಾಗಿಬಿಟ್ಟು 7 ಮೇಲಿನ ಒಂದು ಅಂಶಗಳನ್ನು ಕೂಡಿಸಿದಾಗ ಉತ್ತರ 13 ಬರುತ್ತೆ. ಸೊ ಈಗ ಒಂದು ವೇಳೆ ಎರಡನೇ ಒಂದು ಪ್ರಶ್ನೆ ಏನಪ್ಪ ನಿಮ್ಮದು ಅಂತಂದರೆ, ಛೇದಗಳು ಸಮ ಇರಲಿಲ್ಲ. ಛೇದ ಸಮ ಇದ್ದರೆ ಬಹಳ ಈಸಿಯಾಗಿ ಮಾಡಿಬಿಡ್ರಿ. ಛೇದ ಅಸಮವಿದ್ದಾಗ ನಾವು ಬ್ರಹ್ಮಗುಪ್ತನ ವಿಧಾನ ಏನು ಹೇಳುತ್ತಪ್ಪ ಅಂತಂದರೆ, ಫಸ್ಟು ಛೇದನ ಸಮ ಮಾಡ್ಕೊಳ್ಳಿ. ಓಕೆ, ಛೇದನ ಸಮ ಮಾಡ್ಕೊಳ್ರಿ. ಅದಾದಮೇಲೆ ನೆಕ್ಸ್ಟು ಕೂಡಿಸ್ರಿ. ಈ ರೀತಿಯಾಗಿ ಬರುತ್ತೆ. ಛೇದ ಸಮ ಮಾಡಿಕೊಂಡ್ರೆ ಈಸಿಯಾಗಿ ಮಾಡ್ಬೋದಲ್ವಾ ಅಂತ ಹೇಳಿಬಿಟ್ಟು ಫಸ್ಟು ಛೇದ ಅಸಮವಿದ್ದರೆ ಛೇದ ಸಮ ಮಾಡಿಕೊಡ್ರಿ. ಸೊ 2 ಮೆಥಡಲ್ಲಿ ನಾವು ಛೇದವನ್ನು ಸಮ ಮಾಡ್ಕೊಬಹುದು. 2 ಮೆಥಡನ್ನು ನಾನು ಇಲ್ಲಿ ಬರೆದಿದ್ದೀನಿ. ಇದು ಮೊದಲನೇ ಮೆಥಡ್, ಇದು ಸೆಕೆಂಡು. ಸೊ ಫಸ್ಟ್ ಮೆಥಡನ್ನು ಹೇಳ್ತೀನಿ. 4ನೇ 3 ಇದ್ದಾಗ ಸೊ 4ನೇ 3 ಇಂಟು 2ನೇ ಭಿನ್ನರಾಶಿ ಇದೆಯಲ್ವಾ, ಅದರ ಒಂದು ಛೇದವನ್ನು ಅಂಶ ಮತ್ತು ಛೇದದ್ರ ಜೊತೆಗೆ ಗುಣಿಸ್ಕೋಬೇಕು. ಸೊ ಫಾರ್ ಎಕ್ಸಾಂಪಲ್ ಇನ್ನು ಈಸಿಯಾಗಿ ಹೇಳ್ತೀನಿ ನೋಡಿರಿ. ಪ್ರಶ್ನೆನ ನಾನು ಇಲ್ಲಿ ಬರ್ಕೊಳ್ತೀನಿ. 4ನೇ 3 + 3ನೇ 1 ಇದು ನಮ್ಮ ಲೆಕ್ಕ. ಓಕೆ, ಸೊ 4ನೇ 3ಅನ್ನು ಬರಿತಾ ಇದ್ದೀನಿ. ಇದನ್ನು ಯಾವುದ್ರ ಜೊತೆ ಗುಣಿಸ್ಬೇಕಂತ ಅಂದರೆ, ಈ ಭಿನ್ನರಾಶಿಯ ಛೇದದ ಜೊತೆಗೆ ಗುಣಿಸ್ಬೇಕು. ಛೇದ ಸಮ ಮಾಡ್ಕೊಬೇಕಲ್ವಾ. ಸೊ ಹಾಗಾಗಿಬಿಟ್ಟು ಈ ಭಿನ್ನರಾಶಿಯ ಛೇದ ಏನಿದೆಯೋ, ನಾವು ಒಂದು ರೂಲ್ಸ್ ಏನಪ್ಪ ಅಂತಂದರೆ, ಇಲ್ಲಿ ನಾವು ಕೆಳಗಡೆ 3 ಬರೆದ್ರೆ ಮೇಲ್ಗಡೆನೂ ಸಹ 3 ಬರೀಲೇಬೇಕು. ನಾನು ಹಿಂದಿನ ವೀಡಿಯೋಸ್ಗಳಲ್ಲಿ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಬನ್ನಿ, 3 3 9 4 3 12 ಇದರದ್ದಾಯ್ತಲ್ವಾ. ಸೊ ಇದನ್ನು ನಾನು ಬಿಡಿಸಿ ಬರೀತಿದ್ದೀನಿ. ಈಗ ನಾವು 3ನೇ 1ಅನ್ನು ತೊಗೊಳ್ತಾ ಇದ್ದೀನಿ. ಈ ಭಿನ್ನರಾಶಿಯನ್ನು ತೊಗೊಳ್ತಿದ್ದೀನಿ. ಈ ಭಿನ್ನರಾಶಿ ತೊಗೊಂಡಾಗ ಇದರ ಛೇದದಿಂದ ನಾವು ಮೇಲೆ ಮತ್ತು ಕೆಳಗಡೆ ಎರಡನ್ನೂ ಸಹ ಗುಣಿಸ್ಕೊಬೇಕು. 1 4 4 3 4 12. ಸೊ ಈಗ ನೀವು ನೋಡಬಹುದು 12 ಈ 12 ಛೇದ ಸಮ ಆಯಿತು. ನಾನು ಫಸ್ಟ್ ಪಾಯಿಂಟ್ ಕಂಡೀಷನ್ ಹೇಳಿದ್ದೆ ಏನಪ್ಪ ಅಂತಂದರೆ, ಛೇದವನ್ನು ಸಮ ಮಾಡ್ಕೊಬೇಕು ಅಂತ. ಈಗ ನಾವು ಈಸಿಯಾಗಿ 12ನೇ 9 + 12ನೇ 4. ಸೊ ಲಾಸ 12 ಆಗುತ್ತೆ. ಸೊ 9 4ಅನ್ನು ಕೂಡಿಸಿದಾಗ 13 ಆಗುತ್ತೆ. ಓಕೆ ಫೈನ್. ಸೊ ಅದನ್ನೇ ಇಲ್ಲಿ ನಾನು ಸಂಕ್ಷಿಪ್ತವಾಗಿ ಒಂದೇ ಲೈನಲ್ಲಿ ಬರೆದಿದ್ದೀನಿ ಅಷ್ಟೇ. 4ನೇ 3 ಇಂಟು 3 3 3 ಆಯ್ತಲ್ವಾ. 3ನೇ 3 + 3ನೇ 1 ಇಂಟು 4ನೇ 4 ಇಷ್ಟೇ. ಸೊ ಇದನ್ನು ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಲ್ಲಲ್ಲ, ಇದನ್ನು ಮತ್ತು ಇದನ್ನು ಮಾಡ್ತಾ ಇಲ್ಲ ನಾವು. ಸೊ 4ನೇ 3ಅನ್ನು ಈ ಛೇದದ ಜೊತೆಗೆ ನಾವು ಗುಣಿಸ್ತಾ ಇದ್ದೀವಿ. 3ನೇ 1ಅನ್ನು ಈ ಛೇದದ ಜೊತೆಗೆ ನಾವು ಗುಣಿಸ್ತಾ ಇದ್ದೀವಿ. ಓಕೆ, ನೆಕ್ಸ್ಟು ಉತ್ತರ ಇಲ್ಲಿಗೆ ಬಂದಿದೆ, 12ನೇ 13. ಓಕೆ, ಇದು ಫಸ್ಟ್ ಮೆಥಡ್. ಆದರೆ ಸೆಕೆಂಡ್ ಮೆಥಡ್ ನೋಡೋಣ. ಸೊ ಲಾಸ ಕಂಡುಹಿಡಿಯೋದು ಆಲ್ರೆಡಿ ನಾವು ನೋಡಿದ್ವಿ, ಹೌದಲ್ವಾ. ಸೊ ಒಂದು ವೇಳೆ ನೋಡಿಲ್ಲ ಅಂತ ಅಂದರೆ ಮತ್ತೊಂದು ಸಲ ಹೇಳ್ತೀನಿ. ಸೊ 4ನೇ 3 ಅಗೇನ್ ಐ ಆಮ್ ರೈಟಿಂಗ್ ದ ಸೇಮ್ ಪ್ರಾಬ್ಲಮ್. ಸೊ 2ನೇ ಮೆಥಡನ್ನು ಹೇಳ್ತಾ ಇದ್ದೀನಿ. 4ನೇ 3 3ನೇ 1ರಲ್ಲಿ ಸೊ 4 ಮತ್ತು 3ರ ಲಾಸವನ್ನು ಕಂಡುಹಿಡಬೇಕು.
ಸೊ ನಮಗೆ ಗೊತ್ತುಂಟು 4 ಮತ್ತು 3 ಯಾವುದೇ ಒಂದೇ ಮಗ್ಗಿಯಲ್ಲಿ ಸೇಮ್ ಮಗ್ಗಿಯಲ್ಲಿ ಗುಣಾಕ ಆಗಲ್ಲ. ಸೊ ನಾನು ಬೇಕಾದರೆ ಆರಾಮ್ ಫುಲ್ ಕಂಪ್ಲೀಟ್ ಸ್ಟೆಪ್ಪನ್ನು ಬೇಕಾದರೆ ತೋರಿಸ್ತೀನಿ ಯಾವ ರೀತಿಯಾಗಿ ಲಾಸ ತೆಗೆದು 4 1 4 4 1 4 ಮತ್ತು ಇಲ್ಲಿ ಒಂದಾಯಿತು. ಸೊ ಇದು 3 ಉಳಿದಿದೆ. ಸೊ ಈ ಒಂದನ್ನು ಹಾಗೆ ಇಳಿಸ್ಕೊಂಡು 3 1 3 ಲಾಸ್ಟಿಗೆ ಒಂದೊಂದು ಉಳಿತು. ಸೊ ಇಲ್ಲೇನು ಹೊರಗಡೆ ಇದೆಯಲ್ಲ ಅದನ್ನು ನಾವು ಗುಣಿಸಿದಾಗ 4 × 3 × 1 × 1. ಸೊ ಅಂಡರ್ಸ್ಟುಡ್. 1 1 ಗುಣಿಸೋದ್ರಿಂದ ಸೇಮ್ ಆನ್ಸರ್ ಒಂದೇ ಬರುತ್ತೆ. 4 3 12 12 1 12 12 1 12 ಅಲ್ವಾ. ಸೊ ಹಾಗಾಗಿಬಿಟ್ಟು 12 ಲಾಸ ಆ. ಓಕೆ, ಇದು ಲಾಸ ಕಂಡುಹಿಡಿಯೋ ಮೆಥಡ್. ಮತ್ತೊಂದ್ಸಲ ಹೇಳ್ತೀನಿ. 4 3 ನಾವು ಇಲ್ಲಿ ಛೇದವನ್ನು ಏನು ತೊಗೊಂಡಿದ್ದೀವಲ್ವ ಅದನ್ನು ಬರೆದುಬಿಟ್ಟು ಲಾಸ ಕಂಡುಹಿಡ್ತೀವಿ. 4 1 4. ಸೊ ಇಷ್ಟು ಎಲ್ಲ ಸ್ಟೆಪ್ಪು ಇದೇನು ಫಸ್ಟ್ ಇರೋದ್ರಿಂದ ಹಾಗಾಗಿಬಿಟ್ಟು ಹೇಳ್ತಿದ್ದೀನಿ. ಇಷ್ಟು ಎಲ್ಲ ಸ್ಟೆಪ್ ಮಾಡೋ ಬದಲಿಗೆ ನೀವು 4 3 ಅಂತ ಹೇಳಿಬಿಟ್ಟು ಇದು 4 3 ಯಾವುದು ಇದು 2 ಅಂಕಿ ಒಂದೇ ಮಗ್ಗಿಯಲ್ಲಿ ಹೋಗಲ್ಲ. ಹಾಗಾಗಿಬಿಟ್ಟು ಡೈರೆಕ್ಟ್ 4 3 12 ಅಂತ ಕೊಡ್ಬೋದು. ಇದು ಲಾಸ. ಓಕೆ ಫೈನ್. ನೆಕ್ಸ್ಟ್ ಸ್ಟೆಪ್ ನೋಡೋಣ. ಸೊ ಯಾವಾಗ 12 ಲಾಸ ಬಂತೋ, ಓಕೆ, ಸೊ ಈಗ ನಮ್ಮಲ್ಲಿ ಬಂದಿರುವಂಥ ಪ್ರಶ್ನೆ ಏನಪ್ಪ ಅಂತಂದರೆ 2ಕ್ಕೂ ಲಾಸ 12. ಓಕೆ, 4ನೇ 3. ನಾನಿದು ಫಸ್ಟು ಪ್ರಾಬ್ಲಮ್ ಇರೋದ್ರಿಂದ ಬಹಳ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ನಿಮಗೆ. ಸೊ ಇಲ್ಲಿ ಛೇದ 12 ಲಾಸ ಅಂತ ಅಂದರೆ ಛೇದ 12 ಬಂದಿದೆ ನಮಗೆ. ಓಕೆ, ಛೇದ ಸಮವಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಅರ್ಥ ಇದ್ರೆ 12. 4 ಎಷ್ಟಲೇ 12 4 3 12. ಸೊ ಕೆಳಗಡೆ 3 ಬಂದರೆ ಮೇಲೂ ಕಣ್ಣು ಮುಚ್ಕೊಂಡು 3 ಬರೆದು ಬಿಡ್ರಿ. 3 3 9. ಓಕೆ ಫೈನ್. ಮತ್ತು ಇದನ್ನು ತೊಗೊಳ್ತಿದ್ದೀನಿ ನಾನು 3ನೇ 1 ಇಂಟು ಗೊತ್ತಿಲ್ಲ, ಛೇದ ಸಿಕ್ಬಿಟ್ಟಿದೆ 12. ಓಕೆ, ಲಾಸ ಅಂತಂದರೆ 12. ನೆಕ್ಸ್ಟ್ 3 ಎಷ್ಟಲೇ 12 3 4 12 ಮೇಲು 4 1 4 4. ಓಕೆ, ಸೊ ಈಗ ಬಂತಲ್ವ. ಸೊ ಅದನ್ನೇ ನಾವಿಲ್ಲಿ ಸಿಂಪಲ್ಲಾಗಿ ಬರೆದಿದ್ದೀವಿ. ಓಕೆ ಫೈನ್. ಸೊ 9 + 4 = 12. 13. 12ನೇ 13. ಉತ್ತರ 2 ಒಂದು ಸ್ಟೆಪ್ ಮಾಡಿದ್ರೂ ಸಹ ಉತ್ತರ ಸೇಮ್ ಬರುತ್ತೆ. ಓಕೆ, ನೀವು ಯಾವ ಸ್ಟೆಪ್ಪನ್ನು ಯೂಸ್ ಮಾಡಿದ್ರೂ ಸಹ ಸೇಮ್ ಬರುತ್ತೆ. ಓಕೆ, ನೆಕ್ಸ್ಟು ಇಲ್ಲಿ 3ನೇ 2 + 6ನೇ 1. ನಾನು ಮೆಥಡ್ 1 ಯೂಸ್ ಮಾಡಿದ್ದೀನಿ ನೋಡಿರಿ. 3ನೇ 2 ಇದರ ಈ ಛೇದದ ಜೊತೆಗೆ ಗುಣಿಸಿಟ್ಟಿದ್ದೀನಿ, ಪ್ಲಸ್ ಇಟ್ಟಿದ್ದೀನಿ. 6ನೇ 5 ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದನ್ನು ಈ ಛೇದದ ಜೊತೆ ಗುಣಿಸ್ತಾ ಇದ್ದೀನಿ. ಸೊ 2 ಗುಣಿಸಿದಾಗ 12, ಇಲ್ಲಿ ಮೇಲೆ 15 ಅಂಶ ಬಂದಿದೆ. ಸೊ ಎಷ್ಟಾಗಿದೆ 18ನೇ 27 ಆಯಿತು. ಸೊ ಇದನ್ನು ಮತ್ತೆ ನಾವು ಹೊಡೆದಾಗ ಎಷ್ಟಾಯಿತು 3 9 27, 3 6 18. ಮತ್ತೆ 3ನೇ ಮಗ್ಗಿಂದನೇ ಹೊಡಿಬೋದು, ಇಲ್ಲ ಡೈರೆಕ್ಟಾಗಿ 9ನೇ ಮಗ್ಗಿಂದನೇ ಹೊಡೆದು ಬಿಡ್ಬೋದು. 9 3 27, 9 3 27, 9 2 18, 2ನೇ 3. ಓಕೆ ಫೈನ್. ನೆಕ್ಸ್ಟು ಕ್ವಶನ್ ನೋಡೋಣ. 3ನೇ 2 + 7ನೇ 2. 7ನೇ 2 ಇದು. 3ನೇ 2 + 7ನೇ 2. ಓಕೆ ಫೈನ್. ಸೊ ಇದನ್ನು ಸಹ 3ನೇ 2 ಈ ಛೇದದಿಂದ ಗುಣಿಸಿದ್ದೀನಿ, ಪ್ಲಸ್ 7ನೇ 2 ಈ ಛೇದದಿಂದ ಗುಣಿಸಿದ್ದೀನಿ. ಸೊ 21ನೇ 14, 21ನೇ 6 ಆಯಿತು. ಗೊತ್ತಲ್ವಾ. ನೆಕ್ಸ್ಟ್ ಇದೆರಡನ್ನು ಕೂಡಿಸಿದಾಗ 20 ಛೇದ 21. ಸೊ ಇಲ್ಲಿಗೆ ಉತ್ತರ. ನೆಕ್ಸ್ಟ್ ಬರೋಣ. 3 ಛೇದ ಇದೆ ನೋಡ್ರಿ. ಸೊ 3 ಭಿನ್ನರಾಶಿ ಇದೆ. 4ನೇ 3, 3ನೇ 1, 5ನೇ 1. ಸೊ ಇದನ್ನು ಈ ರೀತಿಯಾಗಿ LCM ಅಲ್ಲಿ ಮಾಡಿದ್ರೆ ಬಹಳ ಈಸಿ ಆಗುತ್ತೆ. ಲಾಸ ತೆಗೆದುಬಿಟ್ಟು ಮಾಡಿದ್ರೆ ಈಸಿ ಆಗುತ್ತೆ. ಹೇಗೆ ಅಂತ ಹೇಳಿಬಿಟ್ಟು ಡೀಟೇಲಾಗಿ ಬೇಕಾದರೆ ಮಾಡಿ ತೋರಿಸ್ತೀನಿ. 4 3 5 ಇದರ ಒಂದು ಲಾಸ. ಇದೇನು ತೊಗೊಂಡಿರೋದು ನಾನು ಛೇದ ತೊಗೊಂಡಿದ್ದೀನಿ. 3ರ ಛೇದ ತೊಗೊಂಡಿದ್ದೀನಿ. 4 3 5 ಅನ್ನೋದು ಛೇದ. ಸೊ ಈಗ ನೋಡಬೇಕೇನು 4 3 5 ಇವು ಎಲ್ಲವೂ ಒಂದೇ ಮಗ್ಗಿಯಿಂದ ಹೋಗುತ್ತಾ, ಅಥವಾ ಯಾವುದಾದ್ರೂ ಒಂದೇ ಮಗ್ಗಿಯಿಂದ ಹೋಗುತ್ತಾ? ಇಲ್ಲ, ಹೋಗಲ್ಲ ಅಲ್ವಾ. ಸೊ ಹಾಗಾಗಿಬಿಟ್ಟು ಏನಾಗುತ್ತೆ, ಡೈರೆಕ್ಟಾಗಿ ನಾವು ಬರಿಬಹುದು. ಇಲ್ಲ, ನಾನು ಆವಾಗಲೇ ಹೇಳಿದ್ನ 4 1 4 3 ಹಾಗೆ ಇಟ್ಟೆ 5 ಇಟ್ಟೆ, ಮತ್ತೆ 3 1 3 5 ಇಟ್ಟೆ, ಮತ್ತು 5 1. ಸೊ ಮಾಡಿದಾಗಲೂ ಇದೇ ಬರುತ್ತೆ. ಓಕೆ, ನೆಕ್ಸ್ಟ್ 4 3 12, 12 5 60. 60 ಅನ್ನೋದು ಲಾಸ ಅಂತ ಅಂದರೆ ನಮಗೆ ಛೇದ ಸಿಕ್ಕಿದೆ ಅಂತ ಹೇಳಿಬಿಟ್ಟು ಸಮ ಮಾಡ್ಕೊಬೇಕೀಗ ನಾವು. ಮೊದಲನೇ ಟರ್ಮ್ ತೊಗೊಂಡ್ವಿ, 4ನೇ 3 ತೊಗೊಂಡೆ. ಸೊ ಇಲ್ಲೆಷ್ಟಿದೆ 60 ಛೇದ ಬಂದಿದೆ. ಸೊ 4 ಎಷ್ಟಲೇ 60. ಸೊ ನಾವು ಭಾಗಾಕಾರವನ್ನು ಇಲ್ಲಿ ಮಾಡಿದ್ದೀನಲ್ವ, ಆ ರೀತಿ ಮಾಡಿನೂ ನೀವು ಸ್ಟಾರ್ಟಿಂಗಲ್ಲಿ ನೋಡಬಹುದು. 4 1 4, 2 ಉಳಿತು. ಸೊ 0 ಇಳಿಸ್ಕೊಂಡೆ, 4 5 20. ಸೊ 15. ಅಂದರೆ ಇಲ್ಲಿ ನಾನು 15 ಬರೆದಾಗ ಇಲ್ಲಿ 60 ಬರುತ್ತೆ, ಮೇಲೂ 15 ಬರೀಬೇಕು. 3 15 ಅಥವಾ 15 3 ಅಂತ ಹೇಳಿಬಿಟ್ಟು ಬರ್ಕೊಂಡ್ರೆ 45 ಆಯಿತು.
ಓಕೆ, ಅದೇ ಸ್ಟೆಪ್ ಇಲ್ಲಿ ಬಾರ್ದಿರೋದು. ಸೊ ಈಗ ನಾನು ಡೈರೆಕ್ಟಾಗಿ ಹೇಳ್ತೀನಿ. ಸೊ ಅದಾದಮೇಲೆ ಇದು ಇದರ ಸ್ಟೆಪ್ ಆಯಿತು. ನೆಕ್ಸ್ಟ್ ಇಲ್ಲಿಗೆ ಬಂದಾಗ ಮತ್ತೆ ಇದನ್ನು ಸಹ 60 ಅನ್ನೋದು ಲಾಸ ದೊಡ್ಡದ್ರಿಂದ ಈ ರೀತಿ ಭಾಗಾಕಾರ ಮಾಡಿದ್ದೀವಿ. ಸೊ 60 ಮೂರನೇ ಮಗ್ಗಿಯಲ್ಲಿ ಯಾವಾಗ 60 ಬರುತ್ತೆ ಅಂತ ನೋಡಿದಾಗ 20. ಸೊ ಮೇಲೆ ಕೆಳಗಡೆ 2 20ರಿಂದ ಗುಣಿಸಿದ್ದೀವಿ. 5ನೇ ಒಂದನ್ನು ತೊಗೊಂಡಾಗ ಇಲ್ಲಿ ಮತ್ತೆ 60 ಯಾವಾಗ ಬರುತ್ತೆ ಅಂತ ಅಂದರೆ 5 12 60 ಡೈರೆಕ್ಟಾಗಲೂ ಮಾಡ್ಬೋದು. 12 5 60 ಅಲ್ವಾ. ಸೊ 12ರಿಂದ ಗುಣಿಸಿದಾಗ ಇದು 3 15 45, 1 20 20, 1 12 12. ಛೇದ ಅಂತೂ ಎಲ್ಲರಿಗೂ ಸಮವಾಗಿ ಬಂದಿದೆ 60. ಅದನ್ನು ಕೂಡಿಸಿದಾಗ 60ನೇ 77 ಬಂದಿದೆ. ಸೊ ಅದೇ ರೀತಿ ನೆಕ್ಸ್ಟು ಲೆಕ್ಕ ಮಾಡೋಣ. 3ನೇ 2 ಪ್ಲಸ್ 5ನೇ 4 ಮತ್ತು 3 5 ಲಾಸ ಮಾಡ್ತಾಯಿದ್ದೀವಿ. ಸೊ ನಾನು ಫಸ್ಟು ಮೆಥಡ್ ಹೇಳಿದ್ನಲ್ಲ ಆ ರೀತಿಯಲ್ಲೂ ಮಾಡಬಹುದು. ಸೊ 3ನೇ 5 15 ಬರುತ್ತೆ. ಲಾಸ ತೆಗೆದು ಬಿಟ್ಟು ಬೇಕಾದರೆ ಮಾಡಬಹುದು. ಇಲ್ಲ ಫಸ್ಟ್ ಮೆಥಡಲ್ಲಿ ಮಾಡಿದ್ದೀನಿ ನೋಡಿರಿ. 3ನೇ 2 5ರಿಂದ ಗುಣಿಸ್ರಿ. ಸೊ 15ನೇ 10, 15ನೇ 12, 15ನೇ 22. ಫೈನ್. ಈ ಲೆಕ್ಕವನ್ನು ಡೈರೆಕ್ಟಾಗಿ ಮಾಡ್ತೀನಿ. 5ನೇ 4 ಇಂಟು ಈ ಛೇದದಿಂದ ಗುಣಿಸ್ರಿ. ಈ ಪ್ಲಸ್ಸನ್ನು ಹಾಗೆ ಬರ್ಕೊಳ್ಳಿ. 3ನೇ 2 ಇಂಟು ಈ ಛೇದದಿಂದ ಗುಣಿಸ್ಕೊಳ್ರಿ ಎರಡು ಕಡೆ. ಓಕೆ, 4 3 12, 5 3 15. ಈ ಪ್ಲಸ್ ಹಾಗೆ ಇರುತ್ತೆ. 2 5 10, 3 5 15. ಸೊ ನಮಗೆ ಸಮವಾಗಿರುವ ಛೇದ ಸಿಕ್ಕಿದೆ. ಛೇದ 15. ಮೇಲೆ ಕೂಡಿಸಿದಾಗ 12 ಪ್ಲಸ್ 10 ಎಷ್ಟಾಯಿತು? 22. 15ನೇ 22. ಓಕೆ, ನೆಕ್ಸ್ಟ್ ಹೆಚ್ಚಲ್ಲಿರುವಂತಹ ಲೆಕ್ಕವನ್ನು ನೋಡ್ತಾ ಇದ್ದೀವಿ. ಇವಾಗ ಹೆಚ್ಚಲ್ಲಿ 5ನೇ 3 ಪ್ಲಸ್ 8ನೇ 5 ಇದೆ. ಲಾಸ ಆ ಪ್ರಕಾರನೂ ಮಾಡಬಹುದು, ಇಲ್ಲ ನಾವು ಡೈರೆಕ್ಟಾಗೂ ಮಾಡಬಹುದು. 5ನೇ 3 ಇಂಟು ಇದರಿಂದ ಗುಣಿಸ್ಕೊಳ್ರಿ. 8 8. ಈ ಪ್ಲಸ್ಸನ್ನು ಹಾಗೆ ಬರಿತಾ ಇದ್ದೀನಿ. 8ನೇ 5 ತೊಗೊಳ್ತಿದ್ದೀನಿ. ಈಗ ಈ ಛೇದದಿಂದ ಗುಣಿಸ್ಕೊಳ್ರಿ. 24 8 5 40, 5 5 25, 8 5 40. ಛೇದ ಸಮ ಆಯಿತು. 40ನೇ 49. ಓಕೆ, 40ನೇ 49. ಅದಾದಮೇಲೆ ನೆಕ್ಸ್ಟ್ ಲೆಕ್ಕ ನೋಡೋಣ. 2ನೇ 9 ಪ್ಲಸ್ 4ನೇ 5. ಐ ಹೋಪ್ ನಿಮಗೆ ಅರ್ಥ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿಲ್ಲ ಅಂತಂದರೆ ನೀವು ಒಂದ್ಸಲಿ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ನಾನು ಮತ್ತೊಂದು ಸಲ ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ನೆಕ್ಸ್ಟ್ 4ನೇ 5 ಇಂಟು ಈ 2ರಿಂದ ಗುಣಿಸ್ಬೇಕು. ಸೊ ನೆಕ್ಸ್ಟ್ 9 4 36, 2 4 8 ಪ್ಲಸ್ 5 2 10, 4 2 8. ಛೇದ ಸೇಮ್ ಬಂತು. 36 1 10 46. ಸೊ ಇದನ್ನು ಮತ್ತೆ ನಾವು ಹೊಡಿಬಹುದು. ಸೊ ಈ ನಂಬರನ್ನು ನಾವು ಕನಿಷ್ಠ ರೂಪಕ್ಕೆ ತಂದಾಗ ಈಸಿಯಾಗಿ 2 4 8, 2 2 4, 2 3 6, 23. ಛೇದ 4 4ನೇ 23. ಮತ್ತೆ ಇದನ್ನು ಸಂಕ್ಷಿಪ್ತ ರೂಪಕ್ಕೆ ತರಕ್ಕೆ ಬರಲ್ಲ. 4ನೇ 23. ಸೊ ಫೈನಲ್ ಆನ್ಸರ್ ಆಯಿತು. ಅದಾದಮೇಲೆ ನೆಕ್ಸ್ಟು ಜೆ ಲೆಕ್ಕವನ್ನು ನೋಡಿದಾಗ 3ನೇ 8 ಪ್ಲಸ್ 7ನೇ 2. ಓಕೆ, ಇಲ್ಲೇನಾಯಿತು? ಮತ್ತೆ 3ನೇ 8 ಇಟ್ಟೆ. ಈ 7ರಿಂದ ಎರಡೂ ಕಡೆ ಗುಣಿಸ್ಕೊಂಡೆ. ಮತ್ತು ಈ 7ನೇ 2 ಬರೆದೆ. ಸೊ ಈ 3ರಿಂದ ಎರಡೂ ಕಡೆ ಗುಣಿಸ್ಕೊಂಡೆ. ಓಕೆ, 8 7 56, 3 7 21 ಪ್ಲಸ್ 2 3 6, 7 3 21 ಬಂತಲ್ವಾ? ಛೇದ ಸಮ ಬಂತು. ಸೊ 56 6 62, ಕೆಳಗಡೆ 21. ಓಕೆ, ಫೈನ್. ಅದಾದಮೇಲೆ ನೆಕ್ಸ್ಟು ಲೆಕ್ಕ ಅಲ್ಲ, ಸಾರಿ, ಜೆ ಆದಮೇಲೆ ಕೆ ಲೆಕ್ಕ. ಓಕೆ, ಕೆ ಲೆಕ್ಕದಲ್ಲಿ ನೀವು ನೋಡಬಹುದು 4ನೇ 3, 3ನೇ 1 ಪ್ಲಸ್ 5ನೇ 1 ಸೇಮು. ಇಲ್ಲಿ ನೋಡಬಹುದು ನೀವು ಲೆಕ್ಕ. ಟೆಕ್ಸ್ಟ್ ಬುಕ್ಕಲ್ಲಿ ತೋರಿಸ್ತೀನಿ. ಸೇಮ್ ಲೆಕ್ಕ ಇದು ಮತ್ತು ಈ ಲೆಕ್ಕ ಸೇಮ್ ಕೊಟ್ಟಿದ್ದಾರೆ. ಸೊ ಹಾಗಾಗಿಬಿಟ್ಟು ಆಲ್ರೆಡಿ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಕೆ ಆದಮೇಲೆ ಎಲ್. 3ನೇ 2 ಪ್ಲಸ್ 5ನೇ 4 ಪ್ಲಸ್ 7ನೇ 3. ಫೈನ್. ಸೊ ಈಗ 3 ಛೇದಗಳು ಬಂದಿದೆ. ಸೊ 3 5 7 LCM ಲಾಸವನ್ನು ತೆಗೆದಾಗ ನಮಗೆ ಗೊತ್ತು 3 5 7 ಯಾವ ಮಗ್ಗಿಯಿಂದನೂ ಒಂದೇ ಸಲ ಅನುಕ್ರಮವಾದ ನಂಬರ್ ಆಗಿರೋದ್ರಿಂದ ಹೋಗೋದಿಲ್ಲ. ಸೊ ಹಾಗಾಗಿಬಿಟ್ಟು ಇದರ ಲಾಸ ಎಷ್ಟಾಗುತ್ತೆ? 3 5 15, 15 7 105. ಇದು ಲಾಸ. ಸೊ ಸ್ವಲ್ಪ ಲಾಸ ದೊಡ್ಡದಾಗಿ ಸಿಕ್ಕಿದೆ. ಸೊ ಹಾಗಾಗಿಬಿಟ್ಟು ಕರೆಕ್ಟಾಗಿ ನೋಡ್ಕೊಳ್ರಿ.
105 ಲಾಸ ಬಂದಿದೆ. ಈಗ ನಾನು ಫಸ್ಟ್ನೇ ಒಂದು ಭಿನ್ನರಾಶಿ ತೊಗೊತಿದ್ದೀನಿ, 3 2 ಸೊ ಈಗ ಯಾವ ನಂಬರಿಂದ ಗುಣಿಸಿದ್ರೆ 105 ಬರುತ್ತಪ್ಪ ಅಂತಂದರೆ 35ರಿಂದ ಗುಣಿಸಿದ್ರೆ, ಸೊ ನೀವು ಮಾಡಿ ನೋಡಬಹುದು. ಸೊ ಇದು 35ರಿಂದ ಗುಣಿಸಿದ್ರೆ ಬರುತ್ತೆ. ಪ್ಲಸ್ ಈ ಪ್ಲಸ್ ನಾನು ಬರಿತಾ ಇದ್ದೀನಿ, 5ನೇ 4 ಈಗ 21ರಿಂದ ಗುಣಿಸಿದ್ರೆ 105 ಬರುತ್ತೆ. ನೆಕ್ಸ್ಟ್ 7ನೇ 3ನ ತೊಗೊಂಡಾಗ ಸೊ 15ರಿಂದ ಗುಣಿತೆ, 15 7 105 ಅಲ್ವಾ, ಸೊ 15ರಿಂದ ಗುಣಿಸಿದ್ರೆ ಬರುತ್ತೆ. ಸೊ ಈಗ 35 2 ಅಥವಾ 2 35 35 2 70 ಕೆಳಗಡೆ 105 ಪ್ಲಸ್ 21 4 84 4 1 4 4 2 8 105 ಪ್ಲಸ್ 15 3 45 105. ಮಕ್ಕಳ 3 15 ಅಂದ್ರೂ ಒಂದೇ, 15 3 ಅಂತ ಅಂದ್ರೂ ಒಂದೇ. ಓಕೆ, ನೆಕ್ಸ್ಟ್ ಇವನ್ನೆಲ್ಲ 70 84 45 ಹಾಕ್ಕೊಳ್ಳಿ. 70 84 45 ಹಾಕ್ಕೊಂಡಾಗ 199 ಬರುತ್ತೆ. 199 ಕೆಳಗಡೆ 105 ಫೈನಲ್ ಆನ್ಸರ್. ಓಕೆ, ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಲಾಸ್ಟ್ ಲೆಕ್ಕ ಎಮ್ 2ನೇ 9 ಪ್ಲಸ್ 4ನೇ 5 ಪ್ಲಸ್ 6ನೇ 7. ಸೊ ಇದನ್ನು ಐ ಹೋಪ್ ನೀವು ಮಾಡ್ಕೊತೀರಾ ಅಂದ್ಕೊಳ್ತೀನಿ. ಆದ್ರೂ ನೋಡೋಣ, ಟ್ರೈ ಮಾಡೋಣ, ಮಾಡಿಬಿಡೋಣ. ಓಕೆ, ಸೊ ಇಲ್ಲಿ 2 4 6ರ ಲಾಸ. ಸೊ ನೀವು ನೋಡ್ಬೋದು ಎಲ್ಲ ಸಮಸಂಖ್ಯೆಗಳಾಗಿರೋದ್ರಿಂದ ಇದು 2ನೇ ಮಗಿಯಲ್ಲಿ ಹೋಗುತ್ತೆ. ಸೊ ಹಾಗಾಗಿಬಿಟ್ಟು ಮಾಡಿಬಿಡೋಣ. 2 1 2 2 2 4 2 3 6. ಅದಾದಮೇಲೆ ನೆಕ್ಸ್ಟ್ 2 ಮತ್ತು 3 ಯಾವುದು ಸೇಮ್ ನಂಬರಲ್ಲಿ ಹೋಗಲ್ಲ. ಸೊ ಹಾಗಾಗಿಬಿಟ್ಟು ಇರೋದನ್ನು ಬರೆದುಬಿಡೋಣ. ಒಂದು ಬರೆಯೋ ಅವಶ್ಯಕತೆ ಇಲ್ಲ, ಗೊತ್ತು ನಿಮಗೆ ಯಾಕೆ ಅಂದರೆ 2 1 2 ಮತ್ತು ಅದೇ ಬರುತ್ತೆ. 2 2 4 4 3 12. ಸೊ ಲಾಸ ಎಷ್ಟು ಬಂತು? 12 ಬಂತು. ಓಕೆ, ಈಗ ನೋಡಿ 2ನೇ 9 ಇಂಟು 2 ಎಷ್ಟಲೇ 12. ಇಲ್ಲಿ ನೋಡಬೇಕು ನೀವು, 2 ಎಷ್ಟಲೇ 12, 2 6 12 6 6 ಮುಗೀತು. ಪ್ಲಸ್ 2ನೇ ಭಿನ್ನರಾಶಿ 4ನೇ 5, 4 ಎಷ್ಟಲೇ 12, 4 3 12 3 3 ಪ್ಲಸ್ 6ನೇ 7 ಬರ್ಕೊಂಡೆ. 6 ಎಷ್ಟಲೇ 12, 6 2 12. ಫೈನ್, ಅರ್ಥ ಆಗಿದೆಯಾ? ಓಕೆ, ನೆಕ್ಸ್ಟ್ 9 6 54 6 2 12 ಪ್ಲಸ್ 5 3 15 4 3 12 7 2 14 6 2 12. ನೆಕ್ಸ್ಟ್ ಇನ್ನು 3ನ್ನು ಕೂಡಿಸಿದಾಗ 54 15 14 5 4 9 14 3 ನೆಕ್ಸ್ಟ್ 5 1 6 1 7 8 83 ಟೋಟಲ್ 12. ಸೊ 12ನೇ 83 ಫೈನಲ್ ಆನ್ಸರ್. ಸೊ ಐ ಹೋಪ್ ನಿಮಗೆ ಈ ಒಂದು ಪ್ರಾಬ್ಲಮ್ಸ್ ಈಸಿಯಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಆಲ್ರೆಡಿ ಲೆಂದಿ ಆಗಿದೆ ವಿಡಿಯೋ. ಸೊ ಹಾಗಾಗಿಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ನೂ 2 ವರ್ಡ್ ಪ್ರಾಬ್ಲಮ್ಸ್ ಇದೆ, ಇದೇ ಪೇಜ್ನಲ್ಲಿ 49ನೇ ಪೇಜ್ನಲ್ಲಿ ವರ್ಡ್ ಪ್ರಾಬ್ಲಮ್ಸ್ ಇದೆ, ಅದನ್ನು ಸಾಲ್ವ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.